ಸೊ ಇವತ್ತು ನಾನು ಯಾವುದೇ ರೀತಿ ಟಾಪಿಕ್ ಬಗ್ಗೆ ವಿಡಿಯೋನ ಮಾಡ್ತಾ ಇಲ್ಲ. ಸೊ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ಅಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳ್ತಾ ಇರುವಂತದ್ದು. ಎಸ್, ಅದನ್ನ ನಾನು ಸುಮಾರು ದಿನಗಳಿಂದ ಯೂಸ್ ಮಾಡಿದ್ದೀನಿ. ಸೊ ಯೂಸ್ ಮಾಡಿ ನನಗೆ ಅದು ಓಕೆ ಬೆಟರ್ ಅಂತ ಅನ್ಸಿದ್ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು. ಯಾಕೆಂದ್ರೆ ಇದರಿಂದ ಕೆಲವೊಬ್ಬರಿಗೆ ಹೆಲ್ಪ್ ಆಗೋದು ಅನ್ನೋ ರೀಸನ್ಗೆ ನಾನು ಇದನ್ನ ನಿಮ್ ಜೊತೆನೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಸ್, ನಾನು ತುಂಬಾ ದಿನಗಳಿಂದ ಅಂದ್ರೆ ಈಗ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಾಗಿಂದ ಈ ಏನು ನೀವು ನೋಡ್ತಾ ಇದ್ದೀರಾ SGM ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಮೀನ್ಸ್ ಇದು ಪ್ರಾಡಕ್ಟ್ ಅಲ್ಲ, ಇದು ಒಂದು ಮಾಲ್ಟ್ ಪೌಡರ್. ಓಕೆನಾ? ಈ ಮಾಲ್ಟ್ ಪೌಡರ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಕಾಳುಗಳು ಮತ್ತೆ ಸಿರಿಧಾನ್ಯ ಮತ್ತೆ ಡ್ರೈ ಫ್ರೂಟ್ಸ್ ಇದೆಲ್ಲದನ್ನು ಮತ್ತೆ ಕೆಲವೊಂದು ಸೊಪ್ಪುಗಳನ್ನು ಹಾಕಿ ಇದನ್ನ ತಯಾರಿಸಿರುವಂತದ್ದು. ಸೊ ನಾನು ಯಾಕೆ ಇವತ್ತು ನಿಮ್ಗೆ ಇದ್ರ ಬಗ್ಗೆ ಹೇಳ್ತಿದ್ದೀನಪ್ಪ ಅಂದ್ರೆ ಇದು ಸರ್ಟಿಫೈಡ್. ಓಕೆನಾ? ವಿತೌಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇರಲಿಲ್ಲ. ಇದು 100% ಸೇಫ್ ಅಂತ ಸರ್ಟಿಫೈಡ್ ಕೊಟ್ಟಿರುವಂತಹ ಒಂದು ಪ್ರಾಡಕ್ಟ್. ಸೊ ನ ಯಾರೆಲ್ಲ ಉಪಯೋಗಿಸಬಹುದಪ್ಪ ಅಂದ್ರೆ ಮತ್ತೆ ಯಾವ್ದಕ್ಕೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದ್ರೆ, ಯಾರು ಈ ಶುಗರ್, BP ಮತ್ತೆ ಬ್ಲಡ್ ಪ್ರೆಷರ್ ಮತ್ತೆ ಥೈರಾಯ್ಡ್ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇರೋರು ಇದನ್ನ ಯೂಸ್ ಮಾಡಬಹುದು. ಯಾವುದೇ ರೀತಿ ಭಯ ಇಲ್ಲದೆ ನೀವು ಇದನ್ನ ಯೂಸ್ ಮಾಡಬಹುದು. ಮೊಳಕೆ ಬರೆಸಿರುವಂತ ಕಾಳುಗಳು, ಸಿರಿಧಾನ್ಯ ಮತ್ತೆ ಸೊಪ್ಪು, ಡ್ರೈ ಫ್ರೂಟ್ಸ್ ಇದೆಲ್ಲದೂ ಹಾಕಿರೋದ್ರಿಂದ ಯಾರಿಗೆ ಈ ಸೆಕ್ಷುವಲ್ ಪವರ್ ಕಮ್ಮಿ ಇದೆ, ಸೊ ಮೇನ್ ಅಂತವರಿಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಆ ರೀಸನ್ಗೋಸ್ಕರ ನಾನು ಈ ಪ್ರಾಡಕ್ಟ್ ಅನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿರ್ಭಯವಾಗಿ ನೀವು ಇದನ್ನ ಯಾವುದೇ ಭಯ ಇಲ್ಲದೆ ನೀವು ಇದನ್ನ ಯೂಸ್ ಮಾಡಬಹುದು. ಯಾವ ರೀತಿ ಡೌಟ್ ಬೇಡ, ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಮತ್ತೆ ಏನಾದ್ರು ಹೆಲ್ತ್ ಇಶ್ಯೂಸ್ ಆಗುತ್ತಾ ಅಂತ. ಆತರ ಆಗುವಂತ ಯಾವುದೇ ಒಂದು ಸಿಂಗಲ್ ಐಟಮ್ ಕೂಡ ಇದರಲ್ಲಿ ಇಲ್ಲ. ಹೇಗೆ ನಾವು ರಾಗಿ ಗಂಜಿನ ಮಾಡ್ತೀವಿ ಅಂದ್ರೆ ಒಂದು ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಈ SGM ಮಾಲ್ಟ್ ಅಥವಾ 1.5 ಸ್ಪೂನ್ ಹಾಕೊಂಡು ನೀವು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಹೇಗೆ ನಾವು ಸೇಮ್ ರಾಗಿ ಗಂಜಿ ಮಾಡ್ತೀವಿ ಅದೇ ತರನೇ ಗಂಜಿ ಮಾಡಿ ಅದನ್ನ ನೀವು 2 ಟೈಮ್ಸ್ ಪರ್ ಡೇ, ಒಂದು ದಿನದಲ್ಲಿ ನೀವು 2 ಸಲ ಇದನ್ನ ಕುಡಿಯೋದ್ರಿಂದ ನಿಮ್ಗೆ ವೆಯ್ಟ್ ಲಾಸ್ ಆಗ್ಬೋದು, ಮತ್ತೆ BP ಶುಗರ್ ಕಂಟ್ರೋಲ್ ಬರುವಂತದ್ದಾಗ್ಬೋದು, ಮತ್ತೆ ಬ್ಲಡ್ ಪ್ರೆಷರ್ ಕಮ್ಮಿ ಆಗೋದು ಇದೆಲ್ಲದು ಆಗಿದೆ. ಬಟ್ ಇದನ್ನ ಯೂಸ್ ಮಾಡುವಂತ ಟೈಮಲ್ಲಿ ನಿಮಗೆ ಸ್ವೀಟಿಶ್ ಏನಾದ್ರು ಬೇಕಂದ್ರೆ ಒಂದು ಚೂರು ಬೆಲ್ಲ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ